ನಮಸ್ಕಾರ ಮಕ್ಕಳೇ. ಇವತ್ತು ನಿಮ್ಮ ಜೊತೆ ನಾನು ಒಂದು ಅದ್ಭುತ ವಿಷಯವನ್ನು ಹಂಚಿಕೊಳ್ಳಲು ಬಯಸುತ್ತಿದ್ದೇನೆ. ನೀವು ದಿನನಿತ್ಯದಲ್ಲೂ ನೋಡುತ್ತಿರುವ, ಬಳಸುತ್ತಿರುವ, ಹೇಳುತ್ತಿರುವ, ಕೇಳುತ್ತಿರುವ, ಬರೆದಿರುವ ವಿಷಯವೇ ಇದಾಗಿದೆ. ಅದೇ ಅಂದರೆ ಸಂಖ್ಯೆ ವ್ಯವಸ್ಥೆ. ಸಂಖ್ಯೆಗಳು ನಮ್ಮ ಜೀವನದ ಪ್ರತಿಯೊಂದು ಹೆಜ್ಜೆಗೂ ಬೇಕು. ಬೆಳಗ್ಗೆ ಎದ್ದು ಮೊಬೈಲ್ ನೋಡಿದಾಗ ಸಮಯ ಎಷ್ಟು? ಅದು ಒಂದು ಸಂಖ್ಯೆ. ಟಿವಿ ಆನ್ ಮಾಡಿದರೆ ಚಾನಲ್ ನಂಬರ್ ಬೇಕು, ಅದು ಸಹ ಸಂಖ್ಯೆ. ಟಿವಿ ಬಸ್ ಪಾಸ್ ನೋಡಿದರೆ ನಂಬರ್. ಅಮ್ಮ ಅಡುಗೆ ಮಾಡಲು ಅರೆ ಕಿಲೋ ಅನ್ನ ಕೇಳಿದರು, ಅದು ಸಹ ಸಂಖ್ಯೆ. ನೀವು ಹುಟ್ಟಿದ ದಿನಾಂಕ ಸಂಖ್ಯೆ. ನೀವು ಕೂತಿರುವ ಬಸ್ ಸೀಟು ನಂಬರ್, ಅದು ಕೂಡ ಸಂಖ್ಯೆ. ಸಂಖ್ಯೆಗಳಿಲ್ಲದೆ ನಾವು ಏನೂ ಮಾಡೋಕ್ಕಾಗಲ್ಲ. ಚಿಕ್ಕ ಕತೆ ಕೇಳ್ತೀರಾ ಮಕ್ಕಳೇ? ಒಂದು ದಿನ ಟೀಚರ್ ಮಕ್ಕಳಿಗೆ ಕೇಳಿದರು, ಪರೀಕ್ಷೆಯಲ್ಲಿ ಎಷ್ಟು ಅಂಕ ಬಂದಿತ್ತು? ಒಬ್ಬ ಹುಡುಗ ಹೇಳ್ತಾನೆ, ಟೀಚರ್, ಅಂಕಗಳು ನನ್ನನ್ನು ಹಿಂಬಾಲಿಸೋದಿಲ್ಲ. ಆ ಹುಡುಗನ ಮಾತಿನಲ್ಲೂ ಸತ್ಯ ಇದೆ. ಅಂಕಗಳು ಅಂದರೆ ಅಂಕೆಗಳು, ಅಂಕೆಗಳು ಅಂದರೆ ಸಂಖ್ಯೆಗಳು. ಮಕ್ಕಳೇ, ಈ ಅಂಕಗಳನ್ನು ನಮ್ಮನ್ನು ಬಿಟ್ಟಿಲ್ಲ. ನಾವು ಮಲಗುವಾಗಲೂ ಅವು ನಮ್ಮ ಜೊತೆ ಇರುತ್ತವೆ. ಮೊಬೈಲ್ ಅಲಾರಂ ಎಷ್ಟು ಗಂಟೆಗೆ ಬರುವುದು? ಸಂಖ್ಯೆಯಿಂದಲೇ ಗೊತ್ತು ಆಗುತ್ತೆ. ಇದು ಕೇಳಿದ ನಂತರ ನಿಮ್ಮೆಲ್ಲರ ಮನಸ್ಸಿನಲ್ಲಿ ಒಂದು ಪ್ರಶ್ನೆ ಬಂದಿರಬಹುದು. ಈ ಸಂಖ್ಯೆ ವ್ಯವಸ್ಥೆ ಎಷ್ಟು ವಿಧಗಳಲ್ಲಿದೆ? ಇದಕ್ಕೆ ಉತ್ತರ ಹುಡುಕೋಣ. ಆದರೆ ಅದಕ್ಕೂ ಮೊದಲು ಒಂದು ಕೆಲಸ ಮಾಡಿ. ನಿಮ್ಮ ಮನಸ್ಸಿನಲ್ಲಿ ಇತ್ತೀಚೆಗೆ ನೀವು ಬಳಸಿದ 3 ಸಂಖ್ಯೆಗಳ ಹೆಸರು ನೆನಪಿಸಿಕೊಳ್ಳಿ. ಸಂಪೂರ್ಣವಾಗಿ ನೆನಪಾಯ್ತಾ? ನೀನು ಹೇಳು. 5, 10, 15. ನೀನು ಹೇಳಮ್ಮ. 1.5, 3.25, 2/5. ಅದು ತುಂಬ ಚೆನ್ನಾಗಿ ಇದೆ. ಈಗ ನೀವು ಮೊದಲು ಕಲಿಯಬೇಕಾದುದು ಸಂಖ್ಯೆಗಳ ಪ್ರಕಾರಗಳು. ಅವು ಯಾವುವು ಅನ್ನೋದು. ಒಂದನೇದು ಪ್ರಾಕೃತ ಸಂಖ್ಯೆ, ಎರಡನೇದು ಪೂರ್ಣ ಸಂಖ್ಯೆ, ಮೂರನೇದು ಪೂರ್ಣಾಂಕ, ನಾಲ್ಕನೇದು ಭಾಜ್ಯ ಸಂಖ್ಯೆ, ಐದನೇದು ಅಭಾಜ್ಯ ಸಂಖ್ಯೆ, ಆರನೇದು ವಾಸ್ತವ ಸಂಖ್ಯೆ. ಪ್ರತಿ ಒಂದು ಸಂಖ್ಯೆಯ ಪ್ರಕಾರವು ನಮ್ಮ ದಿನನಿತ್ಯದ ಬದುಕಿನಲ್ಲಿ ಬಳಸಲಾಗುತ್ತದೆ. ನಾವು ಗೊತ್ತಿರದ ರೀತಿಯಲ್ಲಿ ಸಹ ಬಳಸುತ್ತೇವೆ. ಅವನಿಗೆ 0.75 ಕಿಲೋ ತರಕಾರಿ ಬೇಕು ಅಂದರೆ ಅದು ಭಾಜ್ಯ ಸಂಖ್ಯೆ. ನೀವು ಕೇಕ್ ಕತ್ತರಿಸಿದಾಗ ಅರ್ಧ ಬಿಟ್ ಅಂದರೆ ಭಿನ್ನ ಸಂಖ್ಯೆ. ನೀವು ಬ್ಯಾಂಕ್ನಿಂದ ಸಾಲ ತೆಗೆದುಕೊಂಡು 500 ರೂಪಾಯಿ ಡೆಫಿಟ್ ಅಂದರೆ ಅದು ಪೂರ್ಣಾಂಕ. ಈಗ ನಿಮಗೆ ಪ್ರಶ್ನೆ ಕೇಳ್ತೀನಿ, ಪ್ರಾಕೃತ ಸಂಖ್ಯೆ ಯಾವುದು? ಹೆಸರು ಹೇಳಿ. ಉದಾಹರಣೆ, ನನ್ನ ಮನೆ ಸಂಖ್ಯೆ 3 ಇದೆ.
ಅದು ಪ್ರಾಕೃತ ಸಂಖ್ಯೆ. ಸೂಪರ್. ಒಳ್ಳೆಯ ಕೆಲಸ ಮಾಡಿದ್ವಿ. ಕುಳಿತುಕೋ. ಇದು ಸೈನ್ಸ್ ಅಲ್ಲ, ಗಣಿತ. ಆದರೆ ಇದರಲ್ಲಿ ಸಹ ಬದುಕಿನ ಲಾಜಿಕ್ ಇದೆ. ಗಣಿತ ಕಲಿತವರು ತೀರ್ಮಾನ ತೆಗೆದುಕೊಳ್ಳೋದು ಸರಳ. ಅವರಿಂದ ಸಮಯವನ್ನು ಕಾಪಾಡಬಹುದು. ಅವರು ಕ್ವಿಕ್ ಥಿಂಕರ್ಸ್ ಆಗುತ್ತಾರೆ. ಇವತ್ತು ನಾವು ಕಲಿಯೋದು ಸಂಖ್ಯೆಗಳ ದುನಿಯಾದಲ್ಲಿ ಪ್ರಥಮ ಹೆಜ್ಜೆ. ಈ ದುನಿಯಾದಲ್ಲಿ ನಾನು ನಿಮ್ಮ ಟ್ರಾವೆಲ್ ಗೈಡ್. ಬನ್ನಿ ಮಕ್ಕಳೇ, ಗಣಿತದ ಫಸ್ಟ್ ರೈಡ್ ಈಗಲೇ ಶುರು ಮಾಡೋಣ. ಇದು ನಿಮ್ಮ ಜೀವನ ಲಾಭದ ಮ್ಯಾಥಮೆಟಿಕ್ಸ್ ಜರ್ನಿ ಆಗಲಿ. ಹಾಗೆಂದರೆ ಮುಂದಿನ ಭಾಗಗಳಲ್ಲಿ ನೀವು ಖಂಡಿತ ಸಿಕ್ಕಾಪಟ್ಟೆ ಆಸಕ್ತಿ ತೋರ್ತೀರಾ. ಇಲ್ಲಿಯವರೆಗೆ ನೀವು ಕೇಳಿದರೆ ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಗಮನಕ್ಕೆ ಧನ್ಯವಾದಗಳು. ಇದೀಗ ನೀವು ಕಲಿತ ವಿಷಯಗಳನ್ನು ಬರೆದಿಟ್ಟು ನಿಮಗೆ ಎಲ್ಲೋ ತಪ್ಪಿದ್ರೂ ಮತ್ತೆ ರಿವೈಂಡ್ ಮಾಡಿ. ಲೈಕ್ ಮಾಡೋದನ್ನು ಮರೆಯಬೇಡಿ. ಕಮೆಂಟ್ನಲ್ಲಿ ನಾನು ಕಲಿತೆ ಅಂತ ಬರೆಯೋಣ. ಸಬ್ಸ್ಕ್ರೈಬ್ ಮಾಡಿ. ಮುಂದೆ ಇನ್ನಷ್ಟು ಮ್ಯಾಜಿಕ್ ನೋಡ್ತೀರಾ. ನೀವು ನನ್ನ ಜೊತೆ ಮ್ಯಾಥಮೆಟಿಕ್ಸ್ಗೆ ಪ್ರೀತಿಸುತ್ತೀರಿ. ಬನ್ನಿ ಮಕ್ಕಳೇ, ಮುಂದೆ ಭಾಗಕ್ಕೆ ಸಾಗೋಣ.